ಸರ್ಚ್ ಮಾಡಿರೋ ಹಿಸ್ಟ್ರಿ ಕಂಪ್ಲೀಟ್ ಆಗಿ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡಬೇಕಾ? ಸೊ ಹಾಗಿದ್ರೆ ಈ ಒಂದು ವಿಡಿಯೋ ನಿಮಗಾಗಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೆಕ್ ಪೂಜಾ. ಸೊ ಬನ್ನಿ ಗೈಸ್, ಯಾವ ಥರ ಡಿಲೀಟ್ ಮಾಡೋದು ಅಂತ ನೋಡೋಣ. ಸೊ ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡ್ದಂಗೆ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ಥರ ಟೆಕ್ ವಿಡಿಯೋಸ್ ಬೇಕು ಅಂತ ಹೇಳಿ. ನಾನು ಆ ವಿಡಿಯೋಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ನಿಮ್ಮ ಕಮೆಂಟ್ಸ್ಗೆ 100% ರಿಪ್ಲೈ ಮಾಡ್ತೀನಿ. ಸೊ ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಇವಾಗ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಬಿಟ್ಟು ಸೊ ಕೆಲವೊಬ್ರು ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಇಲ್ಲಿ ಹಿಸ್ಟ್ರಿನ ಡಿಲೀಟ್ ಮಾಡಲಿಕ್ಕೆ ಇಲ್ಲಿ ಸಿಂಪಲ್ಲಾಗಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ತೀರಾ. ಈ ಥರ ಓಪನ್ ಆಗುತ್ತೆ. ಇಲ್ಲಿ ಡಿಲೀಟ್ ಬ್ರೌಸಿಂಗ್ ಡಾಟಾ ಅಂತ ಕ್ಲಿಕ್ ಮಾಡಿಬಿಡ್ತೀರಾ. ಈ ಥರ ಮಾಡಿದರೆ ನೀವೇನು ಸರ್ಚ್ ಮಾಡಿರ್ತೀರಲ್ವ ಅದೆಲ್ಲ ಡಿಲೀಟ್ ಆಗೋದಿಲ್ಲ. ಸೊ ನಾನು ಹೇಳೋ ಪ್ರೊಸೆಸ್ನ ಫಾಲೋ ಮಾಡಿ ನೀವೇನೇನು ಸರ್ಚ್ ಮಾಡಿರ್ತೀರಲ್ವ ಗೂಗಲ್ ಕ್ರೋಮಲ್ಲಿ ಅದೆಲ್ಲ ಡಿಲೀಟ್ ಆಗುತ್ತೆ. ಸೊ ಓಕೆನಾ, ಫಸ್ಟ್ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಇಲ್ಲಿ ಸೆಟ್ಟಿಂಗ್ಸ್ಗೆ ಹೋಗಿ ನೋಡಿ. ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಇಲ್ಲಿ ಮೇಲೆ ನಿಮ್ಮ ಜಿಮೇಲ್ ಐ ಡಿ ಕಾಣಿಸುತ್ತಲ್ವ ಅದರ ಮೇಲೆ ಕ್ಲಿಕ್ ಮಾಡಿ ನೋಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ನಿಮಗೆ. ಇದು ಬಂದಮೇಲೆ ನೆಕ್ಸ್ಟ್ ಏನು ಮಾಡಬೇಕಂತ ಹೇಳಿದ್ರೆ, ಇಲ್ಲಿ ಕಂಟ್ರೋಲ್ ಯುವರ್ ಡೇಟಾ ಆ್ಯಂಡ್ ಅಕೌಂಟ್ ಅಂತ ಇದೆಯಲ್ವ, ಅದ್ರ ಕೆಳಗಡೆ ನಿಮಗೆ ಪರ್ಸ್ನಲೈಸೇಷನ್ ಅಂತ ಕಾಣಿಸ್ತಾ ಇದೆ. ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಹಾಗೇ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ನಿಮಗೆ ಮ್ಯಾನೇಜ್ ಆಲ್ ವೆಬ್ ಆ್ಯಂಡ್ ಆ್ಯಪ್ ಆ್ಯಕ್ಟಿವಿಟಿ ಅಂತ ಸಿಗುತ್ತೆ. ಇಲ್ಲಿ ಆರೋ ಮಾರ್ಕ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ನೀವು ನೋಡಿ, ಯೂಟ್ಯೂಬಲ್ಲಿ ಕೂಡ ಯಾವ್ದಾವ್ದು ಸರ್ಚ್ ಮಾಡಿರೋ ಅದೆಲ್ಲ ಸಿಗುತ್ತೆ. ಇಲ್ಲಿ ಕ್ರೋಮ್ ಬ್ರೌಸರಲ್ಲಿ ಕೂಡ ಯಾವ್ದಾವ್ದು ಸರ್ಚ್ ಮಾಡಿರೋ ಅದೆಲ್ಲ ಸಿಗ್ತಾ ಹೋಗುತ್ತೆ. ಇಲ್ಲಿ ಕೆಳಗಡೆ ನೋಡಿ ಗೂಗಲಲ್ಲಿ ಕೂಡ ಏನು ಸರ್ಚ್ ಮಾಡಿದ್ರೆ ಅದೆಲ್ಲ ಸಿಗುತ್ತೆ ಇಲ್ಲಿ. ಸೊ ನೆಕ್ಸ್ಟು ಸಿಂಪ್ಲಿ ನೀವೇನು ಮಾಡಬೇಕು ಇಲ್ಲಿ ಅಂತ ಹೇಳಿದರೆ, ಇಲ್ಲಿ ಕೆಳಗಡೆ ಫಿಲ್ಟರ್ ಬೈ ಡೇಟ್ ಆ್ಯಂಡ್ ಪ್ರಾಡಕ್ಟ್ ಅಂತ ಇದೆ ಅಲ್ವಾ, ಅದ್ರ ಪಕ್ಕದಲ್ಲಿ ನಿಮಗೆ ಡಿಲೀಟ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಅದ್ರ ಪಕ್ಕದಲ್ಲಿ ಒಂದು ಆರೋ ಮಾರ್ಕ್ ಇದೆ, ಅದನ್ನು ಈ ಥರ ಕ್ಲಿಕ್ ಮಾಡಿ ನೋಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆಲ್ವೇಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಆಲ್ವೇಸ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ನೆಕ್ಸ್ಟ್ ಚೂಸ್ ಆ್ಯಕ್ಟಿವಿಟಿ ಟು ಡಿಲೀಟ್ ಅಂತ ಬರುತ್ತೆ. ಸೊ ನೀವು ಯಾವ್ಯಾವ ಆ್ಯಪಲ್ಲಿ ಸರ್ಚ್ ಮಾಡಿರ್ತೀರಲ್ವ ಇದೆಲ್ಲ ಇಲ್ಲಿ ತೋರಿಸುತ್ತೆ ಅಂತ. ಕ್ರೋಮಲ್ಲಿ ತೋರಿಸ್ತಾ ಇದೆ. ಸೊ ನೋಡಿ, ಗೂಗಲ್ ತೋರಿಸ್ತಾ ಇದೆ. ಇಲ್ಲಿ ಕೆಳಗಡೆ ಬಂದರೆ ಯೂಟ್ಯೂಬಲ್ಲಿ ಏನು ಸರ್ಚ್ ಮಾಡಿದ್ವಿ ಅಂತೇಳಿ ತೋರಿಸುತ್ತೆ. ನೀವು ಯಾವುದು ಡಿಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಲ್ವ, ಯಾವ ಆ್ಯಪಲ್ಲಿ ಒಂದು ಸರ್ಚ್ ಹಿಸ್ಟ್ರಿನ ಡಿಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಲ್ವ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಯೂಟ್ಯೂಬಲ್ಲಿ ಸರ್ಚ್ ಹಿಸ್ಟ್ರಿನ ಡಿಲೀಟ್ ಮಾಡೋಕ್ಕೆ ಇಷ್ಟಪಡ್ತಿಲ್ಲ ಅಂತ ಹೇಳಿದ್ರೆ ನಾನು ಇದನ್ನು ಟಿಕ್ ಮಾರ್ಕನ್ನು ತೆಗೆದುಬಿಡ್ಬೋದು ಈ ಥರ. ಓಕೆನಾ, ನಾನು ಸ್ವಲ್ಪ ಗೂಗಲಲ್ಲಿ ಕೂಡ ನಮ್ಮದೇನು ಬೇಡ ಸರ್ಚ್ ಹಿಸ್ಟ್ರಿ ಇರಲಿ, ನನಗೆ ಬೇಕು, ಯೂಸ್ ಆಗುತ್ತೆ ಅಂತ ಹೇಳಿದರೆ ನೀವು ಹಂಗೇನೆ ಇಟ್ಕೋಬೋದು. ಸೊ ನೋಡಿ, ನೀವು ಯಾವುದು ಸೆಲೆಕ್ಟ್ ಮಾಡ್ಕೊಳ್ತೀರಾ ಅದು ಸೆಲೆಕ್ಟ್ ಮಾಡ್ಕೊಳ್ಳೋ ಹಾಗಿದ್ರೆ ಇಲ್ಲಿ ಟಿಕ್ ಮಾರ್ಕ್ನ ಈ ಥರ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ರೈಟ್ ಮಾರ್ಕ್ ಬರುತ್ತೆ ಆವಾಗ. ಓಕೆನಾ, ಇಷ್ಟೆಲ್ಲ ಸೆಲೆಕ್ಟ್ ಮಾಡಾದಮೇಲೆ ನೀವು ನೆಕ್ಸ್ಟ್ ಅಂತ ಕೊಡಿ. ಸೊ ನೆಕ್ಸ್ಟ್ ಅಂತ ಕೊಟ್ಟಮೇಲೆ ಈ ಥರ ಬರುತ್ತೆ ನೋಡಿ. ಇಲ್ಲಿ ಕೆಳಗಡೆ ಕನ್ಫರ್ಮ್ ದಟ್ ಯು ವುಡ್ ಲೈಕ್ ಟು ಡಿಲೀಟ್ ದ ಫಾಲೋವಿಂಗ್ ಆ್ಯಕ್ಟಿವಿಟಿ ಅಂತ ಕೊಟ್ಟು ಇಲ್ಲಿ ಕೆಳಗಡೆ ಡಿಲೀಟಿಂಗ್ ನೌ ಅಂತ ಕೊಡುತ್ತೆ ನೋಡಿ. ಯುವರ್ ಸೆಲೆಕ್ಟೆಡ್ ವೆಬ್ ಆ್ಯಂಡ್ ಆ್ಯಪ್ ಆ್ಯಕ್ಟಿವಿಟಿ ವಿಲ್ ಬಿ ಪರ್ಮನೆಂಟ್ಲಿ ಡಿಲೀಟೆಡ್ ಫಾರ್ ಎಕ್ಸಾಂಪಲ್ ಅಂತ ಕೆಳಗಡೆ ಕೊಟ್ಟಿದೆ ನೋಡಿ. ಪರ್ಮನೆಂಟಾಗಿ ಡಿಲೀಟ್ ಆಗಿಬಿಡುತ್ತೆ ನೋಡಿ. ಎಕ್ಸಾಂಪಲ್ಗೆ ನಾನೊಂದು ಇಲ್ಲಿ ಸೀಕೋ ಆ್ಯಪ್ ಅಂತ ಹೇಳಿ ಡೌನ್ಲೋಡ್ ಮಾಡಿಟ್ಟಿದ್ದೆ. ಸೊ ಅದರಲ್ಲಿ ನಾನು ಏನು ಸರ್ಚ್ ಮಾಡಿದ್ದೀನಿ ಅಂಥೇಳಿ ನೋಡಿ ಇಲ್ಲಿ ತೋರಿಸ್ತಾ ಇದೆ ನೋಡಿ. ಇಲ್ಲಿ ಕೆಳಗಡೆ ಪ್ರಿವ್ಯೂ ಮೋರ್ ಅಂತ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದರೆ ಈ ಥರ ಎಲ್ಲ ಓಪನ್ ಆಗುತ್ತೆ. ಸೊ ನೆಕ್ಸ್ಟು ಇಲ್ಲಿ ಡಿಲೀಟ್ ಅಂತ ಇದೆ ಅಲ್ವಾ, ಡಿಲೀಟ್ ಅಂತ ಕ್ಲಿಕ್ ಮಾಡಿದರೆ ನೀವು ನಿಮ್ಮ ಬ್ರೌಸಿಂಗ್ ಡಾಟಾ ಎಲ್ಲ ಡಿಲೀಟ್ ಆಗೋಗುತ್ತೆ. ನೀವು ಯಾವುದ್ಯಾವ್ದು ಆ್ಯಪ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅಲ್ವಾ ಇವಾಗ, ಸೊ ಅದರಲ್ಲಿರೋ ಆ್ಯಪ್ಸಲ್ಲಿ ಆ ಆ್ಯಪಲ್ಲಿರೋ ಸರ್ಚಿಂಗ್ ಹಿಸ್ಟ್ರಿ ಎಲ್ಲ ಡಿಲೀಟ್ ಆಗೋಗುತ್ತೆ. ಸೊ ನಾನಿಲ್ಲಿ ಸಿಂಪಲಾಗಿ ಡಿಲೀಟ್ ಅಂತ ಕ್ಲಿಕ್ ಮಾಡ್ತೀನಿ. ಡಿಲೀಷನ್ ಕಂಪ್ಲೀಟ್ ಅಂತ ಬಂದಿದೆ. ಸೊ ಇಲ್ಲಿ ಗಾಟ್ ಇಟ್ ಅಂತ ಕೊಡಿ ನೋಡಿ. ಇವಾಗೆಲ್ಲ ನಾನೇನು ಸೆಲೆಕ್ಟ್ ಮಾಡ್ಕೊಂಡಿದ್ನಲ್ವ ಆ ಸರ್ಚ್ ಹಿಸ್ಟ್ರಿ ಎಲ್ಲ ಡಿಲೀಟ್ ಆಗಿದೆ. ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ದು ಮತ್ತು ಗೂಗಲಲ್ಲಿ ಸರ್ಚ್ ಮಾಡಿದ್ದು ನಾನು ಡಿಲೀಟ್ ಮಾಡ್ಕೊಂಡಿಲ್ಲ, ಹಾಗೆ ಇಟ್ಟಿದ್ದೀನಿ. ಸೊ ಓಕೆನಾ, ಇವತ್ತಿನ ವಿಡಿಯೋ ಬಂದುಬಿಟ್ಟು ಇಷ್ಟ ಗೈಸ್. ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಇದರಲ್ಲಿ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನಿಮಗೆ ಕೆಳಗಡೆ ಕಮೆಂಟ್ ಮಾಡಿ, ನಾನು ನಿಮ್ಮ ಕಮೆಂಟ್ಸ್ಗೆ 100% ರಿಪ್ಲೈ ಮಾಡ್ತೀನಿ. ಓಕೆನಾ. ಸೊ ಇದೇ ಥರ ನೆಕ್ಸ್ಟ್ ಟೆಕ್ ವೀಡಿಯೋಸಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.